ಆದರೆ ನೀವು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದೀರಾ ಈಗ? ಬಿಜೆಪಿ ಅಧಿಕಾರಕ್ಕಿದ್ದಾಗ ಕ್ಷಣ ಮಾತ್ರದಲ್ಲೇ ತೀರ್ಮಾನ ತೆಗೆದುಕೊಂಡ್ರಿ. ನಾವು ಇಮಿಡಿಯೇಟ್ ತೀರ್ಮಾನ ತೆಗೆದುಕೊಂಡು ಅವ್ರನ್ನೆಲ್ಲ ಕೈ ಬಿಟ್ರಿ. ಆದರೆ ನೀವು ಒಬ್ಬ ನಾಗೇಂದ್ರನಿಗೋಸ್ಕರ ಲಕ್ಷಾಂತರ ಕೋಟ್ಯಾಂತರ ದಲಿತರ ಹಣವನ್ನು ನುಂಗದಂಥವನಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ 187 ಕೋಟಿನ ನೀವೆಲ್ಲರೂ ಸೇರಿ ಹಂಚಿಕೆ ಮಾಡಿಕೊಂಡಿದ್ದೀರಾ. ಇದು ಕಾಂಗ್ರೆಸ್ ಪಾರ್ಟಿಯ ಖಜಾನೆಗೆ ಹೋಗಿದೆ. ಅದರಿಂದನೇ ಮಾಡ್ತಾ ಇದ್ದೀರಾ. ನೋಡಿ, ಈಶ್ವರಪ್ಪನ ವಿಚಾರ ಆಗಲಿ, ಲಕ್ಷ್ಮಣ್ ಸವದಿ ಅವ್ರದ್ದಾಗಲಿ, ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿದ್ರಿ, ಅವ್ರನ್ನ ಕೈ ಬಿಟ್ರಿ, ತಿರುಗಿ ತಗೊಂಡ್ಲೇ ಇಲ್ಲ. ನಾವು ಈಶ್ವರಪ್ಪನವ್ರನ್ನ ನಾವು ತಗೊಂಡೇ ಇಲ್ಲ. ನಾವು ಒಂದು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷ. ನಾವು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಆಫೀಸ್ಗೆ ಬರೋರು. ನಾವೆಲ್ಲ ಕೂತ್ಕೊಂಡು ನಾವು ನೋಡಿ ರಾಜ್ಯದ ಇದ್ರ ಬಗ್ಗೆ ಬರದ ಬಗ್ಗೆ ಇರ್ಬೋದು. ನೋಡಿ, ಇದು ಬಿಡದಿ ಟೌನ್ಶಿಪ್ ಬಗ್ಗೆ 60 ಪೇಜ್ ರೆಡಿ ಮಾಡಿದ್ದೀನಿ ನಾನು ಚರ್ಚೆ ಮಾಡ. ಬಿಡದಿ ಟೌನ್ಶಿಪ್ ಬಗ್ಗೆನೇ 60 ಪೇಜ್ ರೆಡಿಯಾಗಿದೆ. ನಾವು ಕೆಲಸ ಮಾಡಿದ್ದೀರಿ ಅಂದರೆ ಶ್ರಮ ಪಟ್ಟಿದ್ದೀರಿ. ನಾವು ತಯಾರು ಮಾಡೋಕ್ಕೋಸ್ಕರ ಶ್ರಮ ಪಟ್ಟಿದ್ದೀರಿ, ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀರಿ. ಇದು ಬಿಡದಿ ಟೌನ್ಶಿಪ್ದ. ಇದು ಇವೆಲ್ಲ ಬಿಡದಿ ಟೌನ್ಶಿಪ್ಗಳು. ಆಮೇಲೆ ಇದು ಅವ್ರದ ಸತ್ಯ ಶೋಧನಾ ಸಮಿತಿ, ಕಾಂಗ್ರೆಸ್ಸಿನ ಬಿಡದಿ ಟೌನ್ಶಿಪ್ ಸತ್ಯ ಶೋಧನಾ ಸಮಿತಿ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಅವ್ರ ಆಫೀಸಲ್ಲಿ ಈ ಬಿಡದಿ ಬಂದ ತಕ್ಷಣನೇ ಆಫೀಸ್ ಇದಕ್ಕೆ ಅವರ ರೆಕಾರ್ಡ್ ರೂಮ್ ಬೀಗ ಹಾಕ್ಬಿಟ್ಟವ್ರೆ. ಕಾಂಗ್ರೆಸ್ ಆಫೀಸಲ್ಲಿ ಯಾರಿಗೂ ಹೋಗಕ್ಕೆ ಅನುಮತಿನೇ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ತೆಗೆದಿದ್ದೀರಿ. ನಾವು ಇದನ್ನು ತೆಗೆದು ದಾಖಲೆಗಳನ್ನು ನಾವು ಚರ್ಚೆ ಮಾಡೋಕ್ಕೆ ರೆಡಿ ಇದ್ರಿ. ನೈಸ್ದು ನೋಡಿ, ನೈಸ್ ಬಗ್ಗೆ ಇಷ್ಟೊಂದು ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀರಿ. ಸದನ ಸಮಿತಿ ವರದಿನೂ ಇದರಲ್ಲಿದೆ. ಅಧ್ಯಕ್ಷರದು ಇಲ್ಲಿದೆ. ಪೂರ್ತಿ ಇಷ್ಟೊಂದು ದಾಖಲೆಗಳಿದೆ ಬರಗಾಲದ ಬಗ್ಗೆ ಚರ್ಚೆಗೆ. ಅವರೇನೋ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ತಯಾರಿಲ್ಲ ಅದಕ್ಕೋಸ್ಕರ ಅಂತ. ಇಷ್ಟನ್ನು ದಾಖಲೆಗಳನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀನಿ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವರು 1 ತಿಂಗಳು ಕೂತ್ಕೊಂಡು ಇದನ್ನೆಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಪ್ರವಾಸ ಮಾಡಿದ್ದೀರಿ. ನಾನು 4 ಜಿಲ್ಲೆಗೆ ಹೋಗಿದ್ದೀನಿ, ಛಲವಾದಿಯವರು 4 ಜಿಲ್ಲೆಗೆ ಹೋಗಿದ್ದಾರೆ. ನಾನು ಮಧ್ಯ ಕರ್ನಾಟಕ ಹೋದರೆ ಇವರು ಹಳೆ ಮೈಸೂರಿಗೆ ಹೋಗಿದ್ರು. ಮತ್ತೆ ಬಿಜೆಪಿ ಬರ ಅಧ್ಯಯನ ಸಮಿತಿಯವರು ಕೂಡ ನಮಗೆ ಅವರು ಉಳಿದ ಎಲ್ಲ ಜಿಲ್ಲೆಗಳ ವರದಿನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ತಗೊಂಡ್ಬಂದಿದ್ದೀನಿ. ಕೆಪಿಎಸ್ಸಿದು ಬಹಳ ಚರ್ಚೆ ಆಗಬೇಕು ಅಂತ ಅಲ್ಲ, ಕೆಪಿಎಸ್ಸಿದು ಕೂಡ ನಾನೇ ಹೋಗಿದ್ದೀನಿ. ಕೆಪಿಎಸ್ಸಿ ಕಚೇರಿಗೆ ಹೋಗಿದ್ದೀನಿ. ನಾನು ಚರ್ಚೆ ಅಲ್ಲಿ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ. ಕೆಪಿಎಸ್ಸಿದು ಕೂಡ ಇದೆಲ್ಲ ಕೂಡ ನಾವು ತಯಾರು ಮಾಡಿದ್ದೀನಿ. ಬರದ್ದಿರ್ಬೋದು, ಕಾವೇರಿ ನೀರು ಬಿಡುಗಡೆ ವಿಚಾರ ಇರ್ಬೋದು, ಬಿಡದಿ ಟೌನ್ಶಿಪ್ಪು, ನೈಸ್ ಹಗರಣ, ಕೆಪಿಎಸ್ಸಿ, ಕಳಪೆ ಔಷಧಿ ಜಾಲ, ಬೆಂಗಳೂರಲ್ಲಿ 39,000 ಕೋಟಿದು ಘನತ್ಯಾಜ್ಯ, ಅದಂತೂ ದೊಡ್ಡ ಇದೇ ಇದೆ. ಒಂದು 500 ಪೇಜ್ ಮಾಡಿದ್ದೀರಿ ಅದನ್ನು. ಘನತ್ಯಾಜ್ಯದು ಟೆಂಡರಿಂದ ಹಿಡಿದು ನಮ್ಮ ಎಲ್ಲ ರೆಡ್ಡಿ ಕೂತಿದ್ದ ನೋಡಿ. ಅವ್ರ ಪಾಪ 1 ತಿಂಗಳು ಕಲೆಕ್ಟ್ ಮಾಡಿ ಸುಮಾರು 500 ಪೇಜ್. ಅವರು ಎಲ್ಲೆಲ್ಲಿ ಅವರು ಬ್ಲ್ಯಾಕ್ ಲಿಸ್ಟ್ ಆಗಿದ್ದಾನೆ ಅವನು ಅಂತೇಳಿ. ಯಾವ ಕಂಪನಿ ಅದು? ರಾಮ್ಕಿ. ಇಂಡಿಯಾದಲ್ಲಿ ಎಷ್ಟು ಕಡೆ ಆಗಿದ್ದಾನೆ, ವಿದೇಶದಲ್ಲಿ ಎಷ್ಟು ಕಡೆ ಆಗಿದ್ದಾರೆ, ಅದೆಲ್ಲ ದಾಖಲೆಗಳನ್ನು ತಗೊಂಡ್ಬಂದಿದ್ದೀರಿ ನಾವು. ಮತ್ತೆ ಟನಲ್ ರಸ್ತೆಗಳದು ಅದಾನಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿರೋದು, ಅದ್ರ ಬಗ್ಗೆನೂ ದಾಖಲೆಗಳು ತಂದಿದ್ದೀನಿ. ಗೃಹಲಕ್ಷ್ಮಿದು 5,000 ಕೋಟಿ ಅದು ಹೋರಾಟ ಮಾಡಬೇಕು ಅಂತಿದ್ರಿ. 5,000 ಕೋಟಿನ ಜನಗಳಿಗೆ ಕೊಡಿಸ್ಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ರಿ ವಿಧಾನಸಭೆಯಲ್ಲಿ. ಪಿಂಚಣಿ ಸ್ಥಗಿತ ಆಗಿದೆ, 5 ತಿಂಗಳಿಂದ ಪಿಂಚಣಿ ಕೊಡ್ತಾ ಇಲ್ಲ, ರೇಷನ್ ಕಾರ್ಡ್ ರದ್ದು. ಇಷ್ಟು ದಾಖಲೆಗಳನ್ನು ನಾವು ಪೂರ್ತಿ ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾವು ತಯಾರಾಗಿದ್ರಿ, ಆದರೆ ಕಾಂಗ್ರೆಸ್ ಅವರು ತಯಾರಿರಲಿಲ್ಲ.